ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನಾಗರಾಜ್, ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನಲ್ಲಿ ಒಟ್ಟು 12 ನಿರ್ದೇಶಕ ಸ್ಥಾನಗಳಿದ್ದು 1 ನಾಮನಿರ್ದೇಶನ ಸ್ಥಾನವಿದೆ. ಆದರೆ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ 5 ಮತ್ತು ಚುನಾವಣೆಯಲ್ಲಿ 7 ಸೇರಿ ಒಟ್ಟು 11 ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟ ಗೆದ್ದುಕೊಂಡಿದ್ದು, ಮಾರ್ಚ್ 12ರಂದು ಡಿಆರ್ ಅವರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿ ಮಾಡಿದ್ದಾರೆ ಎಂದರು. ಚುನಾವಣೆಯಲ್ಲಿ 1 ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗದ ಕಾಂಗ್ರೆಸ್ ಇದೀಗ ಹಿಂಬಾಗಿಲ ಮೂಲಕ ಆಡಳಿತ ನಡೆಸುವ ಹುನ್ನಾರಕ್ಕೆ ಮುಂದಾಗುತ್ತಿರುವ ಮಾಹಿತಿ ಲಭ್ಯವಾಗಿದೆ ಎಂದರು. 11 ಮಂದಿ ನಿರ್ದೇಶಕರಿದ್ದು ಈಗಾಗಲೇ ಚುನಾವಣೆಯನ್ನೂ ಘೋಷಣೆ ಮಾಡಿದ್ದಾರೆ. ಆದರೆ ಅಧ್ಯಕ್ಷರ ಆಯ್ಕೆ ನಡೆಯದಂತೆ ತಡೆಯಾಜ್ಞೆ ತರಲು ಮುಂದಾಗಿದ್ದು, ಇದು ರೈತ ವಿರೋಧಿ ನಿಲುವಾಗಿದೆ. ಹಾಗಾಗಿ ಇದರ ವಿರುದ್ಧ ಕಾನೂನು ಹೋರಾಟದ ಜೊತೆಗೆ ರೈತರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅಲ್ಲದೆ ನಂದಿ ಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಸಂಬಂಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಈ ಒಂದು ಕ್ಷೇತ್ರವನ್ನು ಹೊರತುಪಡಿಸಿಯೂ 10 ಮಂದಿ ನಿರ್ದೇಶಕರಿದ್ದಾರೆ. ಪೂರ್ಣ ಬಹುಮತ ಹೊಂದಿರುವ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ನಡೆಸಲು ಬಿಡದೆ ಅಧ್ಯಕ್ಷರ ಆಯ್ಕೆಗೆ ತಡೆಯಾಜ್ಞೆ ತಂದರೆ ಅದರ ಮುಂದಿನ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಹಕಾರಿ ಸಪ್ತಾಹದಲ್ಲಿ ಅದೇ ಹೇಳೋದು, ಒಂದು ನಾಯಕತ್ವ, ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಆ ಸಹಕಾರಿ ಸಪ್ತಾಹದ ದಿನ ಎಲ್ರಿಗೂ ಕೂಡ ಬೋಧನೆ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳು ಇವತ್ತು ಸಬ್ ರಿಜಿಸ್ಟ್ರಾರ್ ಕೋರ್ಟಲ್ಲಿ ಡೆಪ್ಟಿ ರಿಜಿಸ್ಟ್ರಾರ್ ಕೋರ್ಟಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದೆ. ಒಂದು ಆಯಿತು, ನಂದಿ ಕ್ಷೇತ್ರದಲ್ಲಿ ಏನು ನಮಗೆ ಹೈಕೋರ್ಟು ಯಾರಿಗೆ ಮತ ಇರಲಿಲ್ಲ, ನಿಜವಾಗ್ಲೂ ಕೂಡ ಅವ್ರ ಮತದಾರರಿಗೆ ಅರ್ಹರಾಗಿರ್ತಕ್ಕಂಥವ್ರಿಗೆ ಅನರ್ಹತೆ ಮಾಡಿದರು, ಅವ್ರು ನೋಟಿಸ್ ಕೊಡಿದ್ರೆ ಅನರ್ಹ ಮಾಡಿದರು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟು ಆ ಒಂದು 10 ಜನಕ್ಕೆ ಏನು ಮತದಾನದ ಹಕ್ಕನ್ನು ಕೊಟ್ಟು ಅದನ್ನು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿಟ್ಟು ಉಳಿಕೆ 85 ಜನ ಇನ್ನೊಂದು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿಟ್ಟು ಅದು ಚುನಾವಣೆ ನ್ಯಾಯಯುತವಾಗಿ ನಡೀತು. ಸೊ ಅದರಲ್ಲಿ ಎಣಿಕೆನೂ ಆಯಿತು. ಎಣಿಕೆಗೂ ಮತ್ತೆ ಕೋರ್ಟ್ ಆದೇಶ ಮಾಡಿದ್ರು, 2 ಬಾಕ್ಸ್ಗಳನ್ನು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ. ಸೊ ಅಲ್ಲಿಗೆ ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ಒಪ್ಕೊಂಡಿದೆ, ಏನು 85 + 10 ಜನ ಮತದಾರರನ್ನು ಎಣಿಕೆ ಮಾಡಿ ಅದರಲ್ಲಿ ಯಾರಿಗೆ ಜಾಸ್ತಿ ಬಂದಿರ್ತದೋ ಅವ್ರನ್ನ ಡೈರೆಕ್ಟ್ರಾಗಿ ಈಗಾಗಲೇ ರಿಟರ್ನಿಂಗ್ ಆಫೀಸರ್ ಅವರಿಗೆ ಒಂದು ಪತ್ರನೂ ಕೊಟ್ಟಿದ್ದಾರೆ, ಇವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇದು ಲೀಗಲೈಸ್ ಆಗಿದೆ, ಕಾನೂನುಬದ್ಧವಾಗಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಸೊ ಈಗ ಏನು ಮಾಡಿದ್ದಾರೆ, ಅದಕ್ಕೆ ಕೋರ್ಟಲ್ಲಿ ಇನ್ನೂ ಒಂದು ಲಿಬರ್ಟಿ ಕೊಟ್ಟಿದ್ದಾರೆ. ಇದನ್ನು ನೀವು ಸೆಕ್ಷನ್ 70ಯಲ್ಲಿ ಸಹಕಾರಿ ಒಂದು ಇಲಾಖೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಸೊ ಅದಕ್ಕೆ ಅವ್ರಿಗೆ ಲಿಬರ್ಟಿ ಇದೆ, ಅವ್ರು ಹೋಗಿದ್ದಾರೆ. ಅದಕ್ಕೂ ಕೂಡ ಒಂದು ದೊಡ್ಡ ತಕರಾಲೆ ಮಾಡಿದ್ರು. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಏನೋ ಅವ್ರು ಹುಷಾರಿದ್ರೆ ಪಾಪ ಉದ್ದಕ್ಕೂ ಕೋರ್ಟ್ಗಳು ಓಡಾಡಿಕೊಂಡು ಎಲೆಕ್ಷನ್ ಮಾಡಿ ಭಾಳ ಅವ್ರಿಗೇನೋ ಸ್ಟ್ರೈನ್ ಆಗಿ ಬೆಳಗ್ಗೆ ಏನೋ ಅವರಿಗೆ ಲೂಸ್ ಮೋಷನ್ಸ್ ಆಗಿತ್ತಂತೆ, ಪಾಪ ರಜಾ ಹಾಕ್ಕೊಂಡಿದ್ರೆ ಅವತ್ತು ಬಂದು ದೊಡ್ಡ ರಾದ್ದಾಂತನೆ ಮಾಡಿದ್ರು. ಮೀಡಿಯಾವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಮಗೆ ದಾಖಲೆಗಳು ಕೊಡ್ತಾರೆ, ಅವರು ಮರೆಮಾಚಿಸ್ತಾ ಇದ್ದಾರೆ, ಅದು ಇದು ಅಂತ. ನಮಗೇನು ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅಕಸ್ಮಾತು ಅದು ಇದರಲ್ಲಿ ನ್ಯಾಯಾಲಯದಲ್ಲಿ ಆತನೇ ಡೈರೆಕ್ಟ್ರು ಅಂತ ಅನೌನ್ಸ್ ಆದರೂ ಕೂಡ ನಮ್ಮಲ್ಲಿ ಅದು 10 ಜನ ನಾವಿದ್ದೀವಿ. ಅದೊಂದು ಹೋದರೂ ಕೂಡ 10 ಜನ ನಾವಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಯಾವುದೇ ಪದಾಧಿಕಾರಿಗಳಾಗಲಿಕ್ಕೆ ಅವಕಾಶನೇ ಇಲ್ಲ. ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು. ಆಗ್ತಕ್ಕಂಥವರು NDA ಅಭ್ಯರ್ಥಿಗಳು. ಯಾರು BJP ಮತ್ತು JDSನವ್ರು ಏನು ಇವತ್ತು ನಾವು ಒಟ್ಟಿಗೆ ಸೇರಿ ಚುನಾವಣೆ ಮಾಡಿದ್ದೀವಿ, ನಮ್ಮಲ್ಲೇ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ. ಅದಾಗಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿ ಇವತ್ತು ಆ ಅಧಿಕಾರಿ ಮೇಲೆ ಒತ್ತಡ ತಂದು ಸ್ಟೇ ಕೊಡಿಸಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಮಾಹಿತಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕಿನ ಗೆಲುವು ಸಾಧಿಸುವ ಎಲ್ಲ 11 ಮಂದಿ ನಿರ್ದೇಶಕರು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಅಗಲಗುರ್ಕಿ ಚಂದ್ರಶೇಖರ್ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ದರು. ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.